ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಬಂದಿದೆ. ಹೌದು, 12ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ. ಇದ್ರ ಬಗ್ಗೆ ಅಪ್ಡೇಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹೌದು, ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ದಾರೆ, ಹಣ ಬಾರದಿದ್ದವರು ಏನು ಮಾಡಬೇಕು, ಜೊತೆಗೆ 12ನೇ ಕಂತಿನ ಹಣ ಯಾರಿಗೆಲ್ಲ ಬಿಡುಗಡೆ ಆಗ್ತಿದೆ, ಯಾವ ಜಿಲ್ಲೆಯವರಿಗೆ ಬಿಡುಗಡೆ ಆಗ್ತಿದೆ, ಜೊತೆಗೆ 11ನೇ ಕಂತಿನ ಹಣ ಎಷ್ಟು ಜನಕ್ಕೆ ಈಗಾಗಲೇ ಬಿಡುಗಡೆ ಆಗಿದೆ, ಎಲ್ಲದರ ಬಗ್ಗೆ ಒಂದು ಅಪ್ಡೇಟ್ ಮಾಹಿತಿ ಬಂದಿದೆ. ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವಾಗಷ್ಟೇ ಏನು ಹೇಳಿದ್ದಾರೆ ಮಾಧ್ಯಮದ ಜೊತೆಗೆ 12ನೇ ಕಂತಿನ ಹಣ ಬಿಡುಗಡೆ ಅಂತ ಹೇಳಿದೆ, ಯಾರಿಗೆಲ್ಲ ಬಿಡುಗಡೆ ಆಗ್ತಿದೆ, ಜೊತೆಗೆ ಯಾರ್ಯಾರಿಗೆ ಬಿಡುಗಡೆ ಆಗ್ತಿದೆ, ಜೊತೆಗೆ ಯಾವ ಜಿಲ್ಲೆಯವರಿಗೆ ಬಿಡುಗಡೆ ಆಗ್ತಿದೆ, ಜೊತೆಗೆ ಯಾರಿಗೆ ಬಿಡುಗಡೆ ಆಗಲ್ಲ, ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ ಮಾಹಿತಿ ಬಂದಿದೆ, ನಿಮಗೆ ತಿಳಿಸ್ಕೊಡ್ತೀನಿ. ಕಳೆದ ವಿಡಿಯೋದಲ್ಲಿ 11ನೇ ಕಂತಿನ ಹಣ ಬಿಡುಗಡೆ ಆದ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಸೊ ಯಾವ ದಿವಸದಲ್ಲಿ ನಾನು ಹೇಳಿದ್ದೆ ಅದೇ ದಿವಸದಿಂದ 11ನೇ ಕಂತಿನ ಹಣ ಬಿಡುಗಡೆ ಆಗ್ತಿತ್ತು, ಅಂದರೆ ಎಲ್ಲರಿಗೂ ಕೂಡ ಬರೋಕ್ಕೆ ಪ್ರಾರಂಭ ಆಗಿತ್ತು. ಇದೇ ರೀತಿಯಾಗಿ ನಾನು ಇಷ್ಟು ದಿನ ವಿಡಿಯೋ ಮಾಡಿರಲಿಲ್ಲ, ಯಾಕಂತ ಹೇಳಿದ್ರೆ 12ನೇ ಕಂತಿನ ಹಣ ಬಿಡುಗಡೆ ಆಗಿರಲಿಲ್ಲ. ಈಗ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇವಾಗ ಲೇಟೆಸ್ಟ್ ಆಗಿ ಅಧಿಕೃತವಾದ ಮಾಹಿತಿ ಬಂದಿದೆ. 12ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಪ್ರಾರಂಭ ಆಗಿದೆ. ಸೊ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಿದ್ದೀರಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ನಿಮಗೆ ಅಧಿಕೃತವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲೇದಾಗಿ ಒಂದು ಲೈಕ್ ಮಾಡಿ. ಯಾಕಂತ ಹೇಳಿದ್ರೆ ನೀವು ಲೈಕ್ ಮಾಡಿದ್ರೆ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಒಂದು ಲೈಕ್ ಮಾಡಿ. ಜೊತೆಗೆ ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ರಿ, ಪ್ರತಿಯೊಬ್ಬರು ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾವು ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ. ಸೊ ಹಾಗಾಗಿ ನಿಮಗೆ ಯಾವುದೇ ಒಂದು ಸುಳ್ಳು ಸುದ್ದಿಯನ್ನು ಹರಡಲ್ಲ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಸ್ನೇಹಿತರೆ 12ನೇ ಕಂತಿನ ಹಣ ಬಂದಿದೆಯಾ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜೊತೆಗೆ 11ನೇ ಕಂತಿನ ಹಣ ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಕೂಡ ಬಂದಿದೆ. ಸೊ 11ನೇ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ. ಬಂದಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಜಿಲ್ಲೆ ಹೆಸರು ಜೊತೆಗೆ ಕಮೆಂಟ್ ಮಾಡಿ ಬಂದಿಲ್ಲ ಅಂತ. ಜೊತೆಗೆ 12ನೇ ಕಂತಿನ ಹಣ ನಿಮಗೆ ಬಂದಿದ್ದರೆ ಈಗಾಗಲೇ ಎಸ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಸ್ನೇಹಿತರೆ, ಈಗಾಗಲೇ ಬಂದಿರುವಂಥ ಮಾಹಿತಿ ಪ್ರಕಾರ 11ನೇ ಕಂತಿನ ಹಣ 99% ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇವಾಗ ಬಿಡುಗಡೆಯಾಗಿದೆ. ಕೆಲವೊಬ್ಬರಿಗೆ ಬಿಡುಗಡೆ ಆಗಿಲ್ಲ, ಅಂದರೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸು ಅಥವಾ ಬೇರೆ ಬೇರೆ ಒಂದು ಟ್ಯಾಕ್ಸನ್ನು ಪೇಮೆಂಟ್ ಮಾಡ್ತಿದ್ದಾರೆ, GST ಪೇಮೆಂಟ್ ಮಾಡ್ತಿದ್ದಾರೆ, ಸೊ ಅಂಥವ್ರ ಅಕೌಂಟ್ ಹೋಲ್ಡ್ ಆಗಿದೆ ಬಿಟ್ಟರೆ ಸೊ ರಿಮೈನಿಂಗ್ ಎಲ್ಲರಿಗೂ ಕೂಡ ಬಿಡುಗಡೆ ಆಗಿದೆ. ಆಲ್ಮೋಸ್ಟ್ ಆಗಿ 99% 99% ಜನರಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 11ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗಿದೆ. ಜೊತೆಗೆ 12ನೇ ಕಂತಿನ ಹಣ ಕೂಡ ಇವತ್ತಿನಿಂದ ಬಿಡುಗಡೆ ಬಗ್ಗೆ ಅಪ್ಡೇಟ್ ಮಾಹಿತಿ ಬಂದಿದೆ. ಸೊ ಆದರೆ ಯಾವುದೇ ಒಂದು ಪೇಮೆಂಟ್ ಪ್ರೂಫ್ ಬಂದಿಲ್ಲ. ಸೊ ಬಂದ ತಕ್ಷಣ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸ್ಕ್ರೀನ್ಶಾಟನ್ನು ಶೇರ್ ಮಾಡ್ತೀವಿ, ಇಲ್ಲಾಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಶೇರ್ ಮಾಡ್ತೀವಿ. ಇವತ್ತಿನಿಂದ 12ನೇ ಕಂತಿನ ಹಣ ಅಂದರೆ 2,000 ರೂಪಾಯಿ ಬಿಡುಗಡೆ ಆಗುತ್ತೆ. ಯಾರ್ಯಾರ ಜಿಲ್ಲೆಗೆ ಬಿಡುಗಡೆ ಆಗುತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಹೌದು, ತುಂಬ ಮಂದಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿದ್ರು 11ನೇ ಕಂತಿನ ಹಣ ಬಂದಿದೆ, ಬಟ್ 12ನೇ ಕಂತಿನ ಹಣ 13ನೇ ಕಂತಿನ ಹಣ ಬಂದಿಲ್ಲ ಅಂತ. ಸೊ ಅವರಿಗೊಂದು ಅಪ್ಡೇಟ್ ಮಾಹಿತಿ ಹೇಳೋದಾದರೆ 12ನೇ ಕಂತಿನ ಹಣ ಇವತ್ತಿನಿಂದ ಬಿಡುಗಡೆ. ಸೊ ಇಲ್ಲಿ ತನಕ ಯಾರಿಗೂ ಕೂಡ ಬಿಡುಗಡೆ ಆಗಿರಲಿಲ್ಲ, ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಇವತ್ತಿನಿಂದ ಬಿಡುಗಡೆ. ಜೊತೆಗೆ 12 ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗ್ತಿಲ್ಲ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರುವ ಪ್ರಕಾರ ಒಂದೊಂದಾಗಿ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರೆ 11ನೇ ಕಂತಿನ ಹಣ ಇವಾಗ ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಆಗಿದೆ. ಇವಾಗ ನಾಳೆಯಿಂದ ಅಂದರೆ ಇವತ್ತಿನಿಂದ 12ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ 2,000 ರೂಪಾಯಿ. 12ನೇ ಕಂತಿನ ಹಣ ಕಂಪ್ಲೀಟ್ ಆಗಿ ಎಲ್ಲರಿಗೂ ಬಿಡುಗಡೆ ಆದ ನಂತರ 13ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಅಪ್ಡೇಟ್ ಮಾಹಿತಿ ನೀಡಿದ್ದಾರೆ. ಅದ್ರ ಜೊತೆಗೆ ಯಾರಿಗೆಲ್ಲ 11ನೇ ಕಂತಿನ ಹಣ ಇನ್ನು ಕೆಲವೊಬ್ಬರಿಗೆ ಮಾತ್ರ ಪೆಂಡಿಂಗ್ ಇದೆ, ಸೊ ಅವರಿಗೆ 2 ಕಂತಿನ ಹಣ ಒಟ್ಟಿಗೆ ಬರುತ್ತೆ, ಅಂದರೆ 11 ಮತ್ತು 12ನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ. ಸೊ 11ನೇ ಕಂತಿನ ಹಣ ಬಂದವರಿಗೆ 12ನೇ ಕಂತಿನ ಹಣ ಮಾತ್ರ ಬರುತ್ತೆ, ಮತ್ತು ಜೊತೆಗೆ 13ನೇ ಕಂತಿನ ಹಣ 12ನೇ ಕಂತಿನ ಹಣ ಎಲ್ಲರಿಗೂ ಬಿಡುಗಡೆ ಆದ ನಂತರನೇ ಬರುವಂಥದ್ದು. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರುವಂಥ ಮಾಹಿತಿ ಪ್ರಕಾರ ಇದೀಗ ಆಗಸ್ಟ್ ಒಳಗೇ ಎಲ್ಲರಿಗೂ ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಆಗಿದೆ. 99% ಮಹಿಳೆಯರಿಗೆ 11ನೇ ಕಂತಿನ ಹಣ ಆಗಿದೆ, ಬಿಡುಗಡೆ ಆಗಿದೆ. ಇವಾಗ 12ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ. 12ನೇ ಕಂತಿನ ಹಣ ಬಿಡುಗಡೆ ಆದ ನಂತರ ನೆಕ್ಸ್ಟ್ 13ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ. ಯಾರು ಕೂಡ ಚಿಂತೆ ಮಾಡುವಂಥ ಅಗತ್ಯವಿಲ್ಲ. ಜೊತೆಗೆ ಇದು ದೊಡ್ಡ ಮೊತ್ತದ ಹಣ ಬಿಡುಗಡೆ ಆದ್ರಿಂದ ಇದಕ್ಕೆ ಟೈಮ್ ತಗೊಳುತ್ತೆ, ಪ್ರೊಸೆಸಿಂಗ್ ಟೈಮ್ ತಗೊಳುತ್ತೆ, ಬ್ಯಾಂಕ್ ಕಡೆಯಿಂದ ಸಮಸ್ಯೆ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಒಂದೇ ದಿವಸ ಎಲ್ಲರಿಗೂ ಬಿಡುಗಡೆ ಆಗಲ್ಲ, ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತಿನಿಂದ 12ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಅಪ್ಡೇಟ್ ಮಾಹಿತಿ ನೀಡಿದ್ದಾರೆ. ಇವತ್ತಿನಿಂದ 12ನೇ ಕಂತಿನ ಹಣ ಬಿಡುಗಡೆ ಅಂತ ಹೇಳಿದ್ರೆ ಇದು ಕೆಲವೊಂದು 15 ದಿವಸ, ಮಿನಿಮಮ್ ಕಡಿಮೆ 15 ದಿವಸ ಟೈಮ್ ತಗೊಳುತ್ತೆ. ಹಾಗಾಗಿ ಯಾರು ಕೂಡ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಒಂದು ವೇಳೆ ನೀವು ಇಲ್ಲಿ 11ನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಿಮಗೆ 12 ಮತ್ತು 11 ಎರಡು ಒಟ್ಟಿಗೆ 4,000 ರೂಪಾಯಿ ಬರುತ್ತೆ. ಇನ್ನು ಕೆಲವೊಂದು ಅಪ್ಡೇಟ್ ಮಾಡಿದರೆ GST ಪೇಯರ್ ಸಿಗಲ್ಲ. ಇವಾಗ ಹಣವನ್ನು ಸ್ಟಾಪ್ ಮಾಡಿದ್ದೀವಿ ಅಂತ ಕೂಡ ಅಪ್ಡೇಟ್ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ನೀವು ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸಿದ ನಂತರ ನಿಮಗೆ 11 ಮತ್ತು 12ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ GST ಪೇಮೆಂಟ್ ಮಾಡಿದರೆ ನಿಮಗೆ ಬರಲ್ಲ. ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಿದ್ರೆ ಅದು ಕೂಡ ನಿಮಗೆ ಹಣ ಬರೋದಿಲ್ಲ. ಇದನ್ನು ನೀವು ನೋಡ್ಕೋಬೇಕಾಗುತ್ತೆ. ಜೊತೆಗೆ ಯಾರಿಗೆಲ್ಲ ಇಲ್ಲಿ ಮೊದಲೇದಾಗಿ 12ನೇ ಕಂತಿನ ಹಣ ಬರುತ್ತಂದರೆ ಇಲ್ಲೇ ತನಕ 1ನೇ ಕಂತಿಂದ ಇಲ್ಲೇ ತನಕ ಯಾರಿಗೆಲ್ಲ ಕಂಟಿನ್ಯೂಸ್ ಆಗಿ ಹಣ ಬರ್ತಿತ್ತು, ಮಧ್ಯದಲ್ಲಿ ಯಾವುದೇ ಒಂದು ಹೋಲ್ಡ್ ಆಗಿರಲಿಲ್ಲ, ಸೊ ಅಂಥವರಿಗೆ ಬೇಗ ಬರುತ್ತೆ. ಸೊ ಯಾರೆಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿ ಕ್ರಾಸ್ ಚೆಕ್ ಮಾಡ್ತಿದ್ದಾರೆ, ಇನ್ನೊಮ್ಮೆ ಚೆಕ್ ಮಾಡ್ತಿದ್ದಾರೆ, ಸೊ ಅಂಥವರಿಗೆ ಸ್ವಲ್ಪ ಡಿಲೇ ಆಗ್ಬೋದು. ಬಟ್ ರೆಗ್ಯುಲರ್ ಆಗಿ ಯಾರಿಗೆಲ್ಲ ಇಲ್ಲೇ ತನಕ 11 ಕಂತಿನ ಹಣ ತನಕ ಕಂಟಿನ್ಯೂಸ್ ಆಗಿ ಬರ್ತಿತ್ತು ಅವರಿಗೆ ಇಮಿಡಿಯೇಟ್ ಆಗಿ 12ನೇ ಕಂತಿನ ಹಣ ಕೂಡ ಬರುತ್ತೆ. ಇದೀಗೂ ಇಲ್ಲೇ ತನಕ ಬಂದಿರತಕ್ಕಂಥ ಅಪ್ಡೇಟ್ ಮಾಹಿತಿ. ನಿಮಗೆ ಹೊಸದಾಗಿ ಏನಾದರೂ ಅಪ್ಡೇಟ್ ಮಾಹಿತಿ ಅಥವಾ ಬದಲಾವಣೆ ಬಂದರೆ ನಿಮಗೆ ಮತ್ತೊಮ್ಮೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಹಾಗಾಗಿ ಯಾರೆಲ್ಲ ಮೊದಲ ಬಾರಿ ನೋಡ್ತಿದ್ರಿ ಪ್ರತಿಯೊಬ್ಬರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಮಾಹಿತಿಯನ್ನು ನಿಮ್ಮ ಗೃಹಲಕ್ಷ್ಮಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ 12ನೇ ಕಂತಿನ ಹಣ ಇವತ್ತಿನಿಂದ ಪ್ರಾರಂಭ ಆಗಿದ್ದರಿಂದ ಸೊ ನಿಮಗೆ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ, ನಿಮ್ಮ ಜಿಲ್ಲೆ ಹೆಸರನ್ನು ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋವನ್ನು ಒಂದು ಲೈಕ್ ಮಾಡಿ.